ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು 6:30ಗೆ ಡೊನಾಲ್ಡ್ ಟ್ರಂಪ್ ಅವರ ಸ್ಪೀಚ್ ಇತ್ತು ಇರಾನ್ ಯುದ್ಧದ ಬಗ್ಗೆ. ಅದರಲ್ಲಿ ಏನ್ ಹೇಳಿದ್ದಾರೆ, ಏನಾದ್ರೂ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಅಪ್ಡೇಟ್ ಬಂದಿದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ನೀವು ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 224 ಪಾಯಿಂಟ್ಸ್ 0.48% ಪಾಸಿಟಿವ್ ಇದೆ. ಆಕ್ಚುಲಿ ಮೋರ್ ದನ್ 1% ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಬಟ್ ಆನಂತರ ಒಂದಷ್ಟು ಡೌನ್ ಫಾಲ್ ಕಂಡು ಬಂದಿದೆ. ಓವರ್ ಆಲ್ ನಿಯರ್ಲಿ 0.5% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಡೌ ಜೋನ್ಸ್ ಅಲ್ಲಿ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ನೋಡಬಹುದು 250 ಪಾಯಿಂಟ್ಸ್ ಅಥವಾ 1.16% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಡೌ ಜೋನ್ಸ್ ಅಪ್ ಆಗಿದ್ದು ನಂತರ ಡೌನ್ ಆಗಿ 0.5% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಇವತ್ತು. ಇನ್ನು ನಿನ್ನೆಯ ನಮ್ಮ ಮಾರ್ಕೆಟ್ ನ FIS ಆಕ್ಟಿವಿಟಿ ನೋಡೋದಾದ್ರೆ ನಿನ್ನೆ FIS 8,331 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 7,171 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಸೆಲ್ಲಿಂಗ್ ಮುಂದುವರೆದಿದೆ. DIS ಬೈಯಿಂಗ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ ನಿನ್ನೆ ಕೂಡ. ಇನ್ನು ಟ್ರಂಪ್ ಕಡೆ ಬಂದ್ರೆ ಟ್ರಂಪ್ ಏನ್ ಹೇಳಿದ್ದಾರೆ ಅಂತ 6:30ಗೆ ಸ್ಪೀಚ್ ಇತ್ತು ನೋಡಬಹುದು. ಟ್ರಂಪ್ ಕ್ಲೈಮ್ಸ್ ಇರಾನ್ಸ್ ನೇವಿ ಗನ್ ಏರ್ ಫೋರ್ಸ್ ಇನ್ ರಿವನ್ಸ್ ಇನ್ ವಾರ್ ಅಪ್ಡೇಟ್. ಟಾಪ್ ಕೋಟ್ಸ್ ಫ್ರಮ್ ಹಿಸ್ ಅಡ್ರೆಸ್. ಕಳೆದ 4 ವಾರಗಳಲ್ಲಿ ಅಮೆರಿಕದ ಫೋರ್ಸಸ್ ಸ್ವಿಫ್ಟ್ ಅಂಡ್ ಡಿಸಿಸಿವ್ ಬ್ಯಾಟಲ್ ಫೀಲ್ಡ್ ಸಕ್ಸಸ್ ಅನ್ನ ಕಂಡಿದ್ದಾವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಇರಾನ್ ನೇವಿ ಹೋಗಿದೆ ಅಂದ್ರೆ ಹೊಡೆದಾಕಿದೀವಿ ಅಂತ ಅಲ್ಲಿಗೆ ಅರ್ಥ. ಹಾಗೆ ಏರ್ ಫೋರ್ಸ್ ಇಸ್ ಇನ್ ರಿವನ್ಸ್, ಮೋಸ್ಟ್ ಆಫ್ ಇಟ್ಸ್ ಲೀಡರ್ಸ್ ಡೆಡ್ ಅಂಡ್ ಇಟ್ಸ್ ಅಬಿಲಿಟಿ ಟು ಲಾಂಚ್ ಮಿಸೈಲ್ಸ್ ಕರ್ಟೈನ್ಡ್. US ವಿನ್ನಿಂಗ್ ಬಿಗ್ಗರ್ ದನ್ ಎವರ್ ಬಿಫೋರ್ ಎ ಸೆಡ್. ಹಿಂದೆಂದಿಗಿಂತನೂ ದೊಡ್ಡದಾಗಿ ನಾವು ಈ ಯುದ್ಧವನ್ನ ಗೆಲ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಬಹಳ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನೋಡಬಹುದು, ಗೋಯಿಂಗ್ ಟು ಹಿಟ್ ದೆಮ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಇನ್ ದ ನೆಕ್ಸ್ಟ್ 2 to 3 weeks. ಟ್ರಂಪ್ಸ್ ಟರ್ನ್ ವಾರ್ನಿಂಗ್ ಫಾರ್ ಇರಾನ್. ಆಕ್ಚುಲಿ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿತ್ತು ಅಂದ್ರೆ ಏನಾದ್ರೂ ಸೀಸ್ ಫೈರ್ ಅನೌನ್ಸ್ ಮಾಡ್ತಾರಾ, ಅಂದ್ರೆ ನಾವು ಅಟ್ಯಾಕ್ ಅನ್ನ ಸ್ಟಾಪ್ ಮಾಡ್ತಿದೀವಿ ಅಂತ ಹೇಳ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಬಟ್ ಡೊನಾಲ್ಡ್ ಟ್ರಂಪ್ ಆಸ್ ಯೂಶುವಲ್ ಯೂಟರ್ನ್ ಎಕ್ಸ್ಪರ್ಟ್ ಅಲ್ವಾ, ಆಸ್ ಯೂಶುವಲ್ ಅದೇ ರೀತಿ ಯೂಟರ್ನ್ ಅನ್ನ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ವಿ ಆರ್ ಗೋಯಿಂಗ್ ಟು ಸ್ಟಾಪ್ ಅಂತ ಹೇಳಿದ್ರು. ಬಟ್ ನಿನ್ನೆನೂ ಕೂಡ ಹೇಳಿದ್ರು 2-3 ವಾರದಲ್ಲಿ ನಾವು ಎದ್ದೋಗ್ತೀವಿ ಅಂತ. ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದೇನಂತಂದ್ರೆ ಇವತ್ತು ಸ್ಪೀಚ್ ಇದೆ ಅಂತಂದ್ರೆ ಮೇ ಬಿ ಇನ್ನು ಬೇಗನೆ ಎದ್ದೋಗ್ತಾರ, ಯುದ್ಧವನ್ನ ನಿಲ್ಲಿಸ್ತಾರ ಅಂತ. ಬಟ್ ಟ್ರಂಪ್ ಇನ್ನು ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತೀವಿ ನೆಕ್ಸ್ಟ್ 2 to 3 weeks ಅಂತ ಹೇಳಿದ್ದಾರೆ. ನೋಡಬಹುದು, ವಿ ವಿಲ್ ಕಂಟಿನ್ಯೂ ಅಂಟಿಲ್ ಅವರ್ ಅಬ್ಜೆಕ್ಟಿವ್ are fully achieved thanks to the progress we have made. I can say we are on track to complete all of America's objectives shortly, very shortly. ಜೊತೆಗೆ ರಿಜಿಮ್ ಚೇಂಜ್ ವಾಸ್ ನೆವರ್ ಅವರ್ ಗೋಲ್ ಅಂತ ಹೇಳಿದ್ದಾರೆ. ನಾವು ರಿಜಿಮ್ ಚೇಂಜ್ ಮಾಡಬೇಕು ಅಂತ ಏನು ಸ್ಟಾರ್ಟ್ ಮಾಡಿದ್ದಲ್ಲ ಅಂತ, ನಮ್ಮ ಗುರಿ ಅದಲ್ಲ ಅಂತ. ಅಂದ್ರೆ IRGC ಅಥವಾ ಈಗಿನ ರಿಜಿಮ್ ಏನಿದೆ ಅದನ್ನು ಕೂಡ ಸ್ವಲ್ಪ ಖುಷಿ ಪಡಿಸುವಂತ ಮಾತನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಅವ್ರಿಗೆ ಗೊತ್ತಿದೆ ಅಮೆರಿಕ ಏನ್ ಅಂದ್ಕೊಂಡು ಯುದ್ಧವನ್ನ ಶುರು ಮಾಡ್ತು ಅಂತ. ಒಟ್ಟಿನಲ್ಲಿ ಓವರ್ ಆಲ್ ಹೇಳೋದಾದ್ರೆ ಯುದ್ಧ ಬೇಗ ಮುಗಿಯುತ್ತೆ ಅನ್ನೋದೇನಾದ್ರೂ ಅಪ್ಡೇಟ್ ಕೊಡ್ತಾರ ಅಂತ ಮಾರ್ಕೆಟ್ ಕಾಯ್ತಾ ಇತ್ತು. ಬಟ್ ಆಸ್ ಯೂಶುವಲ್ 2-3 ವಾರ ಇನ್ನು ಕಂಟಿನ್ಯೂ ಆಗುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಇದಕ್ಕೆ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಾದು ನೋಡ್ಬೇಕಾಗಿದೆ. ನೋಡೋಣ ಗಿಫ್ಟ್ ನಿಫ್ಟಿ ಏಷ್ಯನ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೇವೆ ಅಂತ. ಅದಕ್ಕೆ ಮುಂಚೆ ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಕ್ರೂಡ್ ಅಲ್ಲಿ ನೋಡಬಹುದು 4% ಗಿಂತ ಜಾಸ್ತಿ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಸ್ಪೀಚ್ ಬಂದ ಮೇಲೆ ಕ್ರೂಡ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, ಅಲ್ಲೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಇದನ್ನ ನೋಡಿದ್ರೆ ಮೇ ಬಿ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಬಹುದು. ಆ ರೀತಿ ಪರ್ಫಾರ್ಮೆನ್ಸ್ ಸದ್ಯದ ಮಟ್ಟಿಗೆ ಕ್ರೂಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ WTI ಹಾಗೂ ಬ್ರೆಂಟ್ ಕ್ರೂಡ್ ಗೆ ಬಿಗ್ ಡಿಫರೆನ್ಸ್ ಆಗಿತ್ತು. ಬಟ್ ಈಗ ನೋಡಬಹುದು ಬಿಗ್ ಡಿಫರೆನ್ಸ್ ಇಲ್ವೇ ಇಲ್ಲ. ಆಲ್ಮೋಸ್ಟ್ $20 ಡಿಫರೆನ್ಸ್ ಆಗಿತ್ತು. $20 ಕಡಿಮೆ ಸಿಗ್ತಾ ಇತ್ತು WTI ಕ್ರೂಡ್. ಈಗ ಆಲ್ಮೋಸ್ಟ್ ನಿಯರ್ ಬಂದ್ಬಿಟ್ಟಿದೆ. ಅಂದ್ರೆ WTI ಅಮೆರಿಕದಲ್ಲಿ ಜಾಸ್ತಿ ಬಳಸ್ತಾರೆ, ಅಂದ್ರೆ ಅವ್ರಿಗೂ ಕೂಡ ಈಗ ಬಿಸಿ ತಡ್ತಾ ಇದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಟ್ರಾವಂಕೋರ್ ಫ್ಯಾಕ್ಟ್ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ FY26 ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. 8.3 LMT ಪ್ರೊಡಕ್ಷನ್ ಅನ್ನು ಮಾಡಿದೆ NPK ಅಲ್ಲಿ. ನಂತರ ಅಮೋನಿಯಾ 2.83 LMT ಪ್ರೊಡಕ್ಷನ್ ಮಾಡಿದೆ. ಈ ಪ್ರೊಡಕ್ಷನ್ ಅಪ್ಡೇಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಫ್ಯಾಕ್ಟ್ ಅನ್ನ ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಕರ್ನಾಟಕ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಹಾಗೇನು ಇದು ಕೂಡ ಕ್ವಾರ್ಟರ್ಲಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ. ಡೆಪಾಸಿಟ್ಸ್ 3.8% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಅಡ್ವಾನ್ಸಸ್ 6.9% ಗ್ರೋ ಆಗಿದೆ. ಕಾಸಾ 10% ಅಪ್ ಆಗಿದೆ. ಈ ರೀತಿ ಅಪ್ಡೇಟ್ ಅನ್ನು ಕೊಟ್ಟಿದೆ. ಚೆನ್ನಾಗಿದೆ ಬಿಸಿನೆಸ್ ಅಪ್ಡೇಟ್ಸ್. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ.
ನಂತರ NMDC ಸುದ್ದಿಯಲ್ಲಿರುತ್ತೆ. ಈ ಕಂಪನಿ ಕೂಡ ಪ್ರೊಡಕ್ಷನ್ ಅಪ್ಡೇಟ್ ಅನ್ನು ರಿಲೀಸ್ ಮಾಡಿದೆ. 51% ರೈಸ್ ಆಗಿದೆ ಕಂಪನಿಯ ಪ್ರೊಡಕ್ಷನ್, ಜೊತೆಗೆ ಕಂಪನಿ ಸೇಲ್ಸ್ 40% ಅಪ್ ಆಗಿದೆ. ಒಳ್ಳೆ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದರ ಪರ್ಫಾರ್ಮೆನ್ಸ್ ಅಂತ. ನಂತರ ವಿಪ್ರೋ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ AI ನೇಟಿವ್ ಬಿಸ್ನೆಸ್ ಅಂಡ್ ಪ್ಲಾಟ್ಫಾರ್ಮ್ಸ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ವಿಪ್ರೋನು ಕೂಡ ವಾಚ್ ಮಾಡಬಹುದು ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ V2 ರಿಟೇಲ್ ಫೋಕಸ್ ಅಲ್ಲಿರುತ್ತೆ. ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ. Q4 ಇಯರ್ ಆನ್ ಇಯರ್ 59% ಗ್ರೋ ಆಗಿದೆ ಕಂಪನಿಯ ಸೇಲ್ಸ್. ಹಾಗೆ ಸೇಮ್ ಸ್ಟೋರ್ ಸೇಲ್ಸ್ ಕೂಡ 7.7% ಗ್ರೋ ಆಗಿದೆ. ಜೊತೆಗೆ ಟೋಟಲ್ ನಂಬರ್ ಆಫ್ ಸ್ಟೋರ್ಸ್ 325 ಆಗಿದೆ. ಈಗ ಈ ಎಲ್ಲ ಅಪ್ಡೇಟ್ಸ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು ಟೆಕ್ಸ್ಮಾರ್ಕ್ ರೈಲ್ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 41 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಟೆಕ್ಸ್ಮಾರ್ಕ್ ರೈಲ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಇದಕ್ಕೆ ಅಂತ. ಇನ್ನು ಆಟೋ ಸ್ಟಾಕ್ ಗಳು ಫೋಕಸ್ ಅಲ್ಲಿರುತ್ತವೆ. ಕಾರಣ ಕಂಪನಿಗಳು ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದ್ದಾವೆ. TVS ಮೋಟಾರ್ಸ್ ನೋಡಬಹುದು, ಟೋಟಲ್ ಸೇಲ್ಸ್ 25% ಅಪ್ ಆಗಿದೆ. ಟೂ ವೀಲರ್ ಸೇಲ್ಸ್ 25% ಅಪ್ ಆಗಿದೆ. EV ಸೇಲ್ಸ್ 44% ಅಪ್ ಆಗಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್. ಟೋಟಲ್ ಎಕ್ಸ್ಪೋರ್ಟ್ಸ್ ಕೂಡ 25% ಅಪ್ ಆಗಿದೆ. 3 ವೀಲರ್ ಸೇಲ್ಸ್ ಕೂಡ 46% ಅಪ್ ಆಗಿದೆ. ತುಂಬಾ ಒಳ್ಳೆ ನಂಬರ್ಸ್ ಅನ್ನ ರಿಪೋರ್ಟ್ ಮಾಡಿದೆ ಅಂತ ಹೇಳ್ಬೋದು TVS ಮೋಟಾರ್ಸ್. ಇನ್ನು ಮಾರುತಿ ಸುಜುಕಿ ಪ್ರೊಡಕ್ಷನ್ 19% ಅಪ್ ಆಗಿದೆ. ಟೋಟಲ್ ಪ್ರೊಡಕ್ಷನ್ 19%, PV ಪ್ರೊಡಕ್ಷನ್ 19% ಅಪ್ ಆಗಿದೆ. ಜೊತೆಗೆ ಐಷರ್ ಮೋಟಾರ್ಸ್ ನೋಡಬಹುದು, ರಾಯಲ್ ಎನ್ಫೀಲ್ಡ್ ರೆಕಾರ್ಡ್ ಹೈಯೆಸ್ಟ್ ಎವರ್ ಸೇಲ್ಸ್ ಅನ್ನ ಅಚೀವ್ ಮಾಡಿದೆ. ಆನ್ಯುವಲಿ 1.2 ಮಿಲಿಯನ್ ಕ್ರಾಸ್ ಮಾಡಿದೆ ಈ ವರ್ಷದಲ್ಲಿ. ನಂತರ ಹೀರೋ ಮೋಟೋ ಕಾರ್ಪ್ ಟೂ ವೀಲರ್ ಸೇಲ್ಸ್ ನೋಡಬಹುದು 8.8% ಅಪ್ ಆಗಿದೆ ಇಯರ್ ಆನ್ ಇಯರ್. ಟೋಟಲ್ ಡೊಮೆಸ್ಟಿಕ್ ಸೇಲ್ಸ್ 8.3% ಅಪ್ ಆಗಿದೆ. ಎಕ್ಸ್ಪೋರ್ಟ್ಸ್ 16% ಅಪ್ ಆಗಿದೆ. ಮೋಟಾರ್ ಸೈಕಲ್ ಸೇಲ್ಸ್ ಗೈನ್ 5.1% ಇದೆ. ಸ್ಕೂಟರ್ ಸೇಲ್ಸ್ 53% ರೈಸ್ ಆಗಿದೆ. ಇನ್ನು ಫೋರ್ಸ್ ಮೋಟಾರ್ಸ್ ಟೋಟಲ್ ಸೇಲ್ಸ್ 13.5% ಅಪ್ ಆದ್ರೆ ಡೊಮೆಸ್ಟಿಕ್ ಸೇಲ್ಸ್ 14.4%, ಹಾಗೆ ಎಕ್ಸ್ಪೋರ್ಟ್ಸ್ 22% ಡೌನ್ ಇದೆ ಫೋರ್ಸ್ ಮೋಟಾರ್ಸ್ ಅಲ್ಲಿ. ಇನ್ನು ಮಾರುತಿ ಸುಜುಕಿ ನಿನ್ನೆ ಮಾರ್ಕೆಟ್ ಓಪನ್ ಇದ್ದಾಗಲೇ ಬಂದಿತ್ತು, ಸ್ಟಿಲ್ ಒಂದ್ಸಲ ನೋಡ್ಕೊಳ್ಬಹುದು. ಟೋಟಲ್ ಸೇಲ್ಸ್ 16.7% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 11.4, ಎಕ್ಸ್ಪೋರ್ಟ್ಸ್ 42% ಅಪ್ ಆಗಿದೆ. ಕಾರ್ ಸೇಲ್ಸ್ 2.25 ಲ್ಯಾಕ್ ಇದೆ. 2.2 ಎಸ್ಟಿಮೇಟ್ ಮಾಡಿದ್ರು, ಎಸ್ಟಿಮೇಟ್ ಗಿಂತ ಜಾಸ್ತಿನೇ ಬಂದಿದೆ. ಅಶೋಕ್ ಲೇಲ್ಯಾಂಡ್ ನಿನ್ನೆ ಈ ನಂಬರ್ಸ್ ಬಂದ ಮೇಲೆ ಆಕ್ಚುಲಿ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿತ್ತು. ಟೋಟಲ್ ಸೇಲ್ಸ್ ನೋಡಬಹುದು ಜಸ್ಟ್ 5% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 5% ಅಪ್ ಇದೆ. ಟೋಟಲ್ ಸೇಲ್ಸ್ ಎಸ್ಟಿಮೇಟ್ ನೋಡಬಹುದು 27,718 ಯೂನಿಟ್ಸ್ ಮಾಡಿದ್ರು. 25,381 ಯೂನಿಟ್ಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ಡಿಸಪಾಯಿಂಟ್ಮೆಂಟ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಈ ನಂಬರ್ಸ್ ಬಂದ ಮೇಲೆ. ಇನ್ನು ಟಾಟಾ ಮೋಟಾರ್ಸ್ ಅಲ್ಲಿ ನೋಡಬಹುದು ಸೇಲ್ಸ್ 29% ಅಪ್ ಆಗಿದೆ. ಇದು PV ಪ್ಯಾಸೆಂಜರ್ ವೆಹಿಕಲ್ಸ್. ಡೊಮೆಸ್ಟಿಕ್ ಸೇಲ್ಸ್ 28% ಅಪ್ ಆಗಿದೆ. ಎಕ್ಸ್ಪೋರ್ಟ್ಸ್ 779 ಯೂನಿಟ್ಸ್ ಇದೆ. 256 ರಿಂದ 779ಕ್ಕೆ ಜಂಪ್ ಆಗಿದೆ. ಎಸ್ಟಿಮೇಟ್ 66,046 ಯೂನಿಟ್ಸ್ ಮಾಡಿದ್ರು. 66,971 ಯೂನಿಟ್ಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ಇನ್ನು ಟಾಟಾ ಮೋಟಾರ್ಸ್ CV ನೋಡಬಹುದು. CV ಟೋಟಲ್ ಸೇಲ್ಸ್ 17% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 18% ಅಪ್ ಆಗಿದೆ. ಎಸ್ಟಿಮೇಷನ್ 49,456 ಯೂನಿಟ್ಸ್ ಇತ್ತು. 47,976 ಯೂನಿಟ್ಸ್ ಅನ್ನು ರಿಪೋರ್ಟ್ ಮಾಡಿದೆ ಕಂಪನಿ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 3 IPOಗಳ ಲಿಸ್ಟಿಂಗ್ ಇದೆ. ಸಾಯಿ ಪೇರೆಂಟರಲ್ಸ್ ಲಿಮಿಟೆಡ್ ನ ಲಿಸ್ಟಿಂಗ್ ಇದೆ. ಸದ್ಯದ ಮಟ್ಟಿಗೆ GMP 0% ಕಾಣ್ತಾ ಇದೆ. ಹಾಗೆ ಅಮೀರ್ ಚಂದ್ ಜಗದೀಶ್ ಕುಮಾರ್ ಇಲ್ಲಿ 2.5% ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ನಂತರ ಪವರಿಕಾ ಇಲ್ಲೂ ಕೂಡ 2.5% ಪ್ರೀಮಿಯಂ ಇದೆ. ಏನಂತ ದೊಡ್ಡ ಪ್ರೀಮಿಯಂ ಇಲ್ಲ, ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗ್ತವೆ ಈ 3 IPOಗಳು ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೋಡಬಹುದು. 498 ಪಾಯಿಂಟ್ಸ್ ಅಥವಾ 2.23% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ. ಇನ್ನು ನಿಕ್ಕೈ ಅಲ್ಲೂ ಕೂಡ 1.75 ಡೌನ್ ಇದೆ. ಸ್ಟ್ರೈಟ್ ಟೈಮ್ಸ್ ಡೌನ್ ಇದೆ. ಹ್ಯಾಂಗ್ಸೆಂಗ್ ಡೌನ್ ಇದೆ. ತೈವಾನ್ ವೇಟೆಡ್ ಡೌನ್ ಇದೆ. ಕೋಸ್ಪಿನಲ್ಲಿ 4% ವರೆಗೂ ಡೌನ್ ಇದೆ. ಜಕಾರ್ತಾ ಕಾಂಪೋಸಿಟ್ ಕೂಡ ಡೌನ್ ಇದೆ. ಶಾಂಘೈ ಕಾಂಪೋಸಿಟ್ ಕೂಡ ಡೌನ್ ಇದೆ. ಎಲ್ಲ ಏಷ್ಯನ್ ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೆಗೆಟಿವ್ ಇದೆ. 366 ಪಾಯಿಂಟ್ಸ್ 0.79% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಕ್ರೂಡ್ ಅಲ್ಲಿ 4.76% ರ್ಯಾಲಿ ಇದೆ. ಗೋಲ್ಡ್ ಕೂಡ ನಿಯರ್ಲಿ 2% ಡೌನ್ ಆಗಿದೆ ಇವತ್ತು. ನಿನ್ನೆ USD/INR ಕ್ಲೋಸ್ ಇತ್ತು. ಆಕ್ಚುಲಿ ಇಯರ್ ಎಂಡಿಂಗ್ ಕಾರಣಕ್ಕೆ ಕ್ಲೋಸ್ ಇತ್ತು. ನೋಡೋಣ ಇವತ್ತು ಓಪನ್ ಆಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಇವತ್ತು ಮತ್ತೆ ಡೌನ್ ಆಗೋ ಲಕ್ಷಣ ಆಸ್ ಆಫ್ ನಾವು ಕಾಣ್ತಿದೆ. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ಇವತ್ತು ಮೇ ಬಿ ಅದಕ್ಕಿಂತ ಜಾಸ್ತಿ ಡೌನ್ ಆಗ್ಬೋದು, ಆ ರೀತಿ ಲಕ್ಷಣ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.